ಆಯೋಗ ಕರ್ನಾಟಕ ಅವರ ಆದೇಶ ಸಂಖ್ಯೆ SECK/ULB/GELN/1/2025 ದಿನಾಂಕ 10/7/25 ಹೊರಡಿಸಿರುವ ಆದೇಶದ ಪ್ರಕಾರ ಕರ್ನಾಟಕ ರಾಜ್ಯದಲ್ಲಿ ವಿವಿಧ ಕಾರಣದಿಂದ ತೆರವಾಗಿರುವ ಪುರಸಭೆ, ಪಟ್ಟಣ ಪಂಚಾಯಿತಿ ಮತ್ತು ನಗರಸಭೆಗಳಲ್ಲಿ ಚುನಾವಣೆಯನ್ನು ನಡೆಸಲು ಉದ್ದೇಶಿಸಿರುತ್ತಾರೆ. ಅದರ ಪ್ರಕಾರ ಬೆಳಗಾವಿ ಜಿಲ್ಲೆಯ ಉಗಾರ್ಖುರ್ದ್ ಪುರಸಭೆ ವಾರ್ಡ್ ನಂಬರ್ 15ರಲ್ಲಿ ಮರಣದ ಕಾರಣ ತೆರವಾಗಿರತಕ್ಕಂತಹ ಸ್ಥಾನ ಅಲ್ಲಿದೆ. ಆ ಸ್ಥಾನವನ್ನು ತುಂಬುವ ಕಾರಣ ಚುನಾವಣೆಯನ್ನು ನಡೆಸಲಿಕ್ಕೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಅದರ ಪ್ರಕಾರ ಮಾನ್ಯ ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವ ದಿನಾಂಕ ಮತ್ತು ದಿನ 29/7/2025 ಮಂಗಳವಾರ ದಿವಸ ಮಾಡುತ್ತಾರೆ. ಅದೇ ರೀತಿಯಾಗಿ ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ದಿನ 5/8/2025 ಮಂಗಳವಾರ. 3 ನಾಮಪತ್ರಗಳನ್ನು ಪರಿಶೀಲಿಸುವ ದಿನಾಂಕ ಮತ್ತು ದಿನ 6/8/2025 ಬುಧವಾರ. 4 ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಮತ್ತು ದಿನ 8/8/2025 ಶುಕ್ರವಾರ. 5 ಮತದಾನ ಅವಶ್ಯಕವಿದ್ದರೆ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ ಸಮಯ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆಗಳವರೆಗೆ. 17/8/2025 ಭಾನುವಾರ. 6 ಮರು ಮತದಾನ ಇದ್ದಲ್ಲಿ ಮತದಾನವನ್ನು ನಡೆಸಬೇಕಾದ ದಿನಾಂಕ ಮತ್ತು ದಿನ ಸಮಯ ಬೆಳಿಗ್ಗೆ 7 ಗಂಟೆಯಿಂದ ಸಾಯಂಕಾಲ 5 ಗಂಟೆಗಳವರೆಗೆ. 19/8/2025 ಮಂಗಳವಾರ. 7 ಮತಗಳ ಎಣಿಕೆಯ ದಿನಾಂಕ ಮತ್ತು ದಿನ ಬೆಳಗ್ಗೆ 8 ಗಂಟೆಯಿಂದ ತಾಲೂಕಿನ ಕೇಂದ್ರ ಸ್ಥಳದಲ್ಲಿ. 20/8/2025 ಬುಧವಾರ. ಚುನಾವಣೆಯನ್ನು ಯಾವ ದಿನಾಂಕಕ್ಕೆ ಮುಂಚೆ ಮುಕ್ತಾಯಗೊಳಿಸಬೇಕು ಆ ದಿನಾಂಕ ಮತ್ತು ದಿನ 20/8/2025 ಬುಧವಾರ. ಈ ರೀತಿಯಾಗಿ ಮಾನ್ಯ ಚುನಾವಣಾ ಆಯೋಗವು ಆದೇಶವನ್ನು ಮತ್ತು ಅಧಿಸೂಚನೆಯನ್ನು ಹೊರಡಿಸಿರುವ ಪ್ರಕಾರ ಈ ರೀತಿಯಾಗಿ ಕಾಗವಾಡ ತಾಲೂಕಿನಲ್ಲಿರ್ತಕ್ಕಂತಹ ಉಗಾರ್ಖುರ್ದ್ ಗ್ರಾಮದ ವಾರ್ಡ್ ನಂಬರ್ 15ರಲ್ಲಿ ಚುನಾವಣೆಯನ್ನು ನಡೆಸಲಿಕ್ಕೆ ಯಾವ ರೀತಿಯಾಗಿ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅವೆಲ್ಲ ಸಿದ್ಧತೆಗಳನ್ನು ಕೂಡ ಚುನಾವಣಾ ಆಯೋಗದ ನಿರ್ದೇಶನಗಳು ಮತ್ತು ಆದೇಶಗಳ ಪ್ರಕಾರ ಮಾಡಿಕೊಂಡಿದ್ದೇವೆ. ನಾವು ಕೂಡ ಈ ಚುನಾವಣೆಯನ್ನು ಮಾಡಲು ಎಲ್ಲ ರೀತಿಯಿಂದ ಸನ್ನದ್ಧರಾಗಿದ್ದೇವೆ. ಸರ್, ಮತದಾರ ಸಂಖ್ಯೆ ಉಗಾರ್ಖುರ್ದ್ ಪುರಸಭೆಯ ವಾರ್ಡ್ ನಂಬರ್ 15ರಲ್ಲಿ ಒಟ್ಟು ಮತದಾರರ ಸಂಖ್ಯೆ 774. ಅದರಲ್ಲಿ ಪುರುಷರು 384, ಮಹಿಳೆಯರು 390. ಇವತ್ತು ನಾವು ಅಂತಿಮ ಮತದಾರರ ಪಟ್ಟಿಯನ್ನು ಕೂಡ ಪ್ರಕಟಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಇಲ್ಲಿರ್ತಕ್ಕಂತಹ ಎಲ್ಲ ಮತದಾರರು ಮತ ಹಾಕಲಿಕ್ಕೆ ಬಂದು ಎಲ್ಲರೂ ಮತದಾನವನ್ನು ಮಾಡಿ ಅತ್ಯಂತ ಯಶಸ್ವಿಯಾಗಿ ಮತ್ತು ಪ್ರಜಾಪ್ರಭುತ್ವದ ನೆಲೆಗಟ್ಟಿನಲ್ಲಿ ಎಲ್ಲರೂ ಪಾಲ್ಗೊಂಡು ಯಶಸ್ವಿಯನ್ನು ಮಾಡ್ಕೊಳ್ಬೇಕಂತೇಳಿ ಕೂಡ ನಾನು ಕೋರಿಕೊಳ್ಳುತ್ತೇನೆ. ನಮಸ್ಕಾರ. ಇದಕ್ಕೆ ಸರ್ ಚುನಾವಣಾಧಿಕಾರಿ ಮತ್ತು ಸಹಾಯಕ ಚುನಾವಣಾಧಿಕಾರಿಗಳನ್ನು ಕೂಡ ನೇಮಕ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ.